ಶರಣೆಯರಿಗೆ ಸ್ವಾಗತ ಅನವರತ ಎಂಬಂತೆ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶಿವಶಂಕರ್ ಟೋಕ್ರೆ, ಕೋಶ ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಬೀದರ್. ಶ್ರೀಗರಿಣಂಗೆಲ್ಗೆ ಶ್ರೀ ಗುರು ಬಸವಲಿಂಗಾಯ ನಮಃ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ದಾವಣಗೆರೆ, ಶರಣ ಮಾಗ್ನೂರ್ ಬಸಪ್ಪ ಪ್ರತಿಷ್ಠಾನ ರಿಜಿಸ್ಟರ್ ದಾವಣಗೆರೆಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಆರೂಢ ದಾಸೋಹಿ ಶರಣ ಮಾಗ್ನೂರ್ ಬಸಪ್ಪನವರ 2023 ಪ್ರಶಸ್ತಿ ಪ್ರಧಾನ ಸಮಾರಂಭ ಇನ್ನೇನು ಜನಗಣನೆ ಪ್ರಾರಂಭವಾಗಿದ್ದು ಎಲ್ಲ ಬಸವ ಮತ್ತು ಕನ್ನಡ ಮನುಷ್ಯರಿಗೆ ಹಾರ್ದಿಕವಾಗಿ ಪ್ರಥಮವಾಗಿ ಸ್ವಾಗತವನ್ನು ಬಯಸಿ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಹಾಗೂ ಪ್ರಶಸ್ತಿ ಪುರಸ್ಕೃತ ಆದ ನಮ್ಮೆಲ್ಲರ ಪರಮ ಪೂಜ್ಯರು, ನಾಡೋಜ ಪ್ರಶಸ್ತಿ ಪುರಸ್ಕರ್ತರು, ಮಧ್ಯಲಿಂಗ ಚಕ್ರವರ್ತಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪ ಬಸವ ಕಲ್ಯಾಣ್ ಇವರ ಪಾವನ ಸಾನ್ನಿಧ್ಯಕ್ಕೆ ಹಣೆಮಿಡಿದು ಅವರಿಗೆ ಭಕ್ತಿಯ ನಮನವನ್ನು ಸಲ್ಲಿಸಿ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ದಿವ್ಯ ನೇತೃತ್ವವನ್ನು ವಹಿಸಿರುವ ಈ ರಾಜ್ಯ ಕಂಡಿರದ ಕೇಳಿದ ರೀತಿಯಲ್ಲಿ 22,000 ಕಿಲೋಮೀಟರನ್ನು ಪಾದಯಾತ್ರೆ ಮಾಡಿ ಅನೇಕ ಮೂಢನಂಬಿಕೆ ಗಂಧಾಚಾರಗಳನ್ನು ಹೊಡೆದೋಡಿಸ್ತಕ್ಕಂಥ ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರಿನ ಪರಮ ಪೂಜ್ಯ ಮಾನಿಪ್ರ ಡಾಕ್ಟರ್ ಶಿವಾನಂದ ಅಪ್ಪಾಜಿಯವರ ಪಾದ ಪದ್ಮಗಳಿಗೆ ಭಕ್ತಿಯ ಶರಣಾರ್ಥಿಗಳಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಹಿರೇಮೆಟ್ ಸಂಸ್ಥಾನ ಬಾಲ್ಕಿಯ ಪರಮ ಪೂಜ್ಯ ಪೀಠಾಧಿಪತಿಗಳಾದ ಮೊಹಗಾಚ ಗುರುಬಸವ ಪಟ್ಟದೇವರ ಪಾವನ ಸಾನ್ನಿಧ್ಯಕ್ಕೆ ಹಣೆ ಮೆಳೆದು ಹಾರ್ದಿಕವಾಗಿ ಬರಮಾಡ್ಕೋತಾ ಇದ್ದೀನಿ. ಜೊತೆಗೆ ಬಸವ ಸೇವಾ ಪ್ರತಿಷ್ಠಾನವನ್ನು ಅಧ್ಯಕ್ಷರು ಹಾಗೂ ಕನ್ನಡ ಮತ್ತು ಬಸವವನ್ನು ತನ್ನ ಮೈಗೂಡಿಸಿಕೊಂಡ ಅಕ್ಕ ಡಾಕ್ಟರ್ ಗಂಗಾಂಬಿಕೆ ಅವರ ಪಾವನ ಸಾನ್ನಿಧ್ಯಕ್ಕೆ ಹಣೆ ಮೆಳೆದು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಬಾಲ್ಕಿಯ ಮಾನ್ಯ ನಿರ್ದೇಶಕರು ಡಾಕ್ಟರ್ ಗೀತಾ ಈಶ್ವರ್ ಖಂಡವರ ಅಕ್ಕನವರ ಬರುವಿಕೆಯನ್ನು ನಿರೀಕ್ಷಿಸಿ ಶಿಷ್ಟಾಚಾರವಾಗಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಈ ಪ್ರಶಸ್ತಿ ಪ್ರದಾನವನ್ನು ತಮ್ಮ ಅಮೃತ ಹಸ್ತದಿಂದ ಕೊಡಮಾಡಿರು ಸಮಯ ದಾಸೋಹನ ಮಾಡ್ತಕ್ಕಂಥ ಬೀದರ್ ವಿಶ್ವವಿದ್ಯಾಲಯ ಕುಲಪತಿಗಳು ಮಾನ್ಯ ಪ್ರೊಫೆಸರ್ BS ಬಿರಾದರ್ ಸಾಹೇಬರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷರು ಶರಣ ಮಾಗ್ನೂರ್ ಬಸಪ್ಪ ಪ್ರತಿಷ್ಠಾನ ದಾವಣಗೆರೆಯ ಸೋದರ ಸಂಗಮೇಶ್ವರ ಗೌಡರು MB ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಬೀದರ್ ಜಿಲ್ಲೆಯ ಕನ್ನಡ ಮನುಷ್ಯರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಈ ಎಲ್ಲಕ್ಕೂ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ನ 2ನೇ ಅವಧಿಯ ಕ್ರಿಯಾಶೀಲ ಅಧ್ಯಕ್ಷರಾದ ಸನ್ಮಾನ್ಯ ಸುರೇಶ್ ಚನ್ಶೆಟ್ಟಿಯವರು ಆಸೆ ನುಡಿಗಳನ್ನು ಹೇಳಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಅಭಿನಂದನಾ ನುಡಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ಸ್ಥಳೀಯ ಕರ್ನಾಟಕ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲರು, ಕನ್ನಡ ಹೃದಯಗಳಾದ ಡಾಕ್ಟರ್ ಬಸವರಾಜ ಬಲ್ಲೂರು ಅಣ್ಣನವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸನ್ಮಾನ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಕ್ರಿಯಾಶೀಲರಾದ ಶರಣ B ವಾಮದೇವಪ್ಪನವರಿಗೆ ಕೂಡ ನಾನು ಬೀದರ್ ಕನ್ನಡ ಮನುಷ್ಯರ ಪರವಾಗಿ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೀನಿ. ಜೊತೆಗೆ ಶರಣ ದಾಸೋಹಿ ಮಾಗ್ನೂರ್ ಬಸಪ್ಪನವರ ವ್ಯಕ್ತಿತ್ವ ಕುರಿತು ಮಾತನಾಡಲು ಬಹುದೂರಿಂದ ಬಂದಿರತಕ್ಕಂಥ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಪ್ರೊಫೆಸರ್ HS ಮಂಜುನಾಥ್ ಸರ್ ಅವರಿಗೆ ಕೂಡ ಹಾರ್ದಿಕವಾಗಿ ಬರಮಾಡಿಕೊಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಬಸವಪರ ಸಂಘಟನೆಗಳ ಸಹೃದಯ ಬಂಧುಗಳಾದ ಲಿಂಗಾಯತ ಸಮಾಜ ಕ್ಷೇಮವರ್ಧಕ ಸಂಘದ ಜಿಲ್ಲಾಧ್ಯಕ್ಷರಾದ BG ಶೆಟ್ಕಾರಣ್ಣನವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಬಸವ ಕೇಂದ್ರದ ಜಿಲ್ಲಾಧ್ಯಕ್ಷರಾದ ಶರಣಪ್ಪ ಮಿಠಾರಜಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರಾಷ್ಟ್ರೀಯ ಬಸವದಳ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾದ ಶರಣ ಸೋಮಶೇಖರ್ ಪಾಟೀಲ್ಜಿ ಅವರಿಗೂ ಕೂಡ ನಾನು ಬರಮಾಡಿಕೊಳ್ತಾ ಇದ್ದೀನಿ. ಜೊತೆಗೆ
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷರು ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂಧಿಯವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾದ ಮಾನ್ಯ ಬಸವರಾಜ್ ಧನ್ನೂರ್ ಸರ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘದ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಜಯರಾಜ್ ಖಂಡ್ರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಇಡೀ ಬೀದರ್ ಜಿಲ್ಲೆಯ ಕನ್ನಡ ಮತ್ತು ಬಸವ ಮನಸ್ಸುಗಳು ಸಾವಿರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನಿಮ್ಮೆಲ್ಲ ಪಾವನ ಸಾಧ್ಯಕ್ಕೆ ಹಣೆ ಮಾಡಿದ ತಮ್ಮ ಕೂಡ ವೇದಿಕೆ ಪರವಾಗಿ ಎಲ್ಲ ಸಂಘ ಸಂಸ್ಥೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು. ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇರ್ಬೋದು, ಕನ್ನಡ ಮನಸ್ಸುಗಳು ಇರ್ಬೋದು, ಹಿರಿಯರು ಇರ್ಬೋದು, ಶಿಕ್ಷಕರು ಇರ್ಬೋದು, ಪ್ರಗತಿಪರ ಚಿಂತಕರು ಇರ್ಬೋದು, ಎಲ್ಲ ಮನಸ್ಸುಗಳಿಗೆ ಮತ್ತೊಂದು ಸಲ ವೇದಿಕೆ ಪರವಾಗಿ ಹಾರ್ದಿಕ ಸ್ವಾಗತ. ವಿವಿಧ ಗ್ರಾಮಗಳಿಂದ ಅನೇಕ ಶ್ರೀಮಂಡಲ್ ಇರ್ಬೋದು, ಮೈನಳ್ಳಿ ಇರ್ಬೋದು, ದಾಡ್ಗಿ ಇರ್ಬೋದು, ಅನೇಕ ಗ್ರಾಮಗಳಿಂದ ಶರಣಿಯರು ಬಂದಿದ್ದಾರೆ. ಅವರಿಗೂ ಕೂಡ ಸಂಘ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಬರಮಾಗುತ್ತದೆ. ಜೊತೆಗೆ ಮಾಧ್ಯಮದ ಸ್ನೇಹಿತ ಬಂಧುಗಳು ಕೂಡ ತಮ್ಮ ದಿನನಿತ್ಯ ಕಾರ್ಯಕಲಾಪಗಳ ಬದಿವತ್ತಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಪ್ರಿಂಟ್ ಮೀಡಿಯಾ ಇರ್ಬೋದು, ದಯವಿಟ್ಟು ಅಕ್ಕ ಗೀತಕ್ಕ ಖಂಡ್ರೆಯವರು ಆಗಮಿಸ್ತಿದ್ದಾರೆ. ದಯವಿಟ್ಟು ಚಪ್ಪಾಳೆ ತಟ್ಟಿ ಆ ಅಕ್ಕನವರಿಗೆ ವೇದಿಕೆಗೆ ಬರಮಾಡಿಕೊಳ್ಳಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಅನಿವಾರ್ಯ ಕಾರ್ಯಗಳಿಂದ ಬರದ ಕಾರಣ ಆ ಸ್ಥಾನವನ್ನು ಅಕ್ಕ ಗೀತಾ ಈಶ್ವರ ಖಂಡ್ರೆಯವರು ತಮ್ಮ ಸಮಯದಾಸವನ್ನು ಮಾಡಿದ್ದಾರೆ. ಅವರಿಗೆ ದಯವಿಟ್ಟು ನಮ್ಮ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚಂದ್ರಶೇಖರ್ ವೇದಿಕೆಗೆ ಕರ್ಕೊಂಡು ಬರುತ್ತೇವೆ. ಅವರಲ್ಲಿ ನಾವು ವಿನಂತಿ ಮಾಡಿಕೊಂಡು ಅಕ್ಕನವರಿಗೆ ಮತ್ತೊಂದು ಸರಿ ಚಪ್ಪಾಳೆ ತಟ್ಟಿ ವೇದಿಕೆಗೆ ಬರಮಾಡಿದ್ದೇವೆ. ಅಕ್ಕವರಿಗೆ ಕೂಡ ನಾನು ಸಂಘ ಸಂಸ್ಥೆಗಳು, ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಪರವಾಗಿ, ಜೊತೆಗೆ ಮಾಗನೂರು ಬಸಪ್ಪ ಪ್ರತಿಷ್ಠಾನ ದಾವಣಗೆರೆ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ನಮ್ಮ ದಾವಣಗೆರೆಯ ಎಲ್ಲ ಹಂತದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಅದು ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ಅವರೆಲ್ಲರೂ ಕೂಡ ವೇದಿಕೆ ಬರಬೇಕಾಗಿ ಮತ್ತೊಂದು ಸಲ ಮಗದೊಂದು ಸಲ ವಿನಂತಿ ಮಾಡ್ತಾರೆ. ಬೀದರ್ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿಗಳು, ಜೊತೆಗೆ ತಾಲೂಕಿನ ಅಧ್ಯಕ್ಷರು, ಅದು ಹುಮನಾಬಾದು, ಬಾಲ್ಕಿ, ಬಸವ ಕಲ್ಯಾಣ, ಚಿಡುಗುಪ್ಪ, ಕಮಲಗಾರ್, ಔರಾದ್, ಬೀದರ್ ಎಲ್ಲ ಹಂತದ ತಾಲೂಕಿನ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಹಂಚಿಕೊಂಡು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕಾಗಿ ಕೋರಿಕೊಂಡು, ದಯವಿಟ್ಟು ತಮ್ಮ ಸಹೃದಯ ಬಂಧುಗಳಿಗೆ ಕ್ಷಮೆಯನ್ನು ಯಾಚಕ ಆಸನದ ವ್ಯವಸ್ಥೆ ಬಹುಶಃ ಕಗ್ಗಂಟಾಗ್ತಾ ಇದೆ. ದಯವಿಟ್ಟು ಅಲ್ಲಿ ನಿಂತು ಕಾರ್ಯಕ್ರಮಕ್ಕೆ ಸಹಭಾಗಿತ್ವ ನೀಡಬೇಕಾಗಿ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಿ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಶ್ರೀ ಗಣರಾಮರಿಗೆ